ಹಾಯ್ ಫ್ರೆಂಡ್ಸ್, ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ತುಂಬ ದಿನಗಳಿಂದ ಕಸದ ವಿಡಿಯೋ ಮಾಡೋದು ಬಿಟ್ಟಿದ್ದೆ. ಏಕೆಂದರೆ ನಮ್ಮ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳು ಮಾಡಿ ಹಾಕಿದ್ದೆ. ಈಗ ಏನು ಈ ವೈಷ್ಣವಿ ಬಾರ್ ಕಡೆಯಿಂದ ಅಂದರೆ ಟೇಕಲ್ ರೋಡ್ ಕಡೆಯಿಂದ ಬರ್ತೀವಿ, ನಮ್ಮ ಶ್ರೀನಾಥ್ ಅಣ್ಣವ್ರ ಮನೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಕೂಗಾಳ್ತಿ ದೂರದಲ್ಲಿ ಒಂದು ಕಸದ ರಾಶಿ ಇದೆ. ಏನಕ್ಕೆ ಈ ಕಸದ್ದೇ ನಾವು ಸ್ಪೆಷಲಾಗಿ ಮಾಡ್ತೀವಿ ಅಂದರೆ, ಮುಂದಿನ ಪೀಳಿಗೆಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನೇನು ಇವಾಗಲಿಂದನೇ ನೀವು ಎಚ್ಚೆತ್ಕೊಂಡು ಇದನ್ನು ಪರ್ಟಿಕ್ಯುಲರ್ ಆಗಿ ಒಣ ಕಸ, ಹಸಿ ಕಸ, ಪ್ಲಾಸ್ಟಿಕ್ಕು ಈ ಥರದ್ದು ನೀವು ಬೇರ್ಪಡಿಸ್ಕೊಂಡು ಅದು ನಗರಸಭೆ ಒಂದು ಗಾಡಿಗೆ ಹಾಕಿದರೆ ಅವರು ಅದನ್ನಲ್ಲಿ ಹೋಗಿ ವಿಂಗಡಣೆ ಮಾಡಿ ಅದರಿಂದ ಏನೇನು ಮಾಡಬೇಕು ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ಈ ಪ್ಲಾಸ್ಟಿಕ್ಕಿಂದ ಏನಾಗುತ್ತಂದರೆ, ಈ ಸೂರ್ಯನ ಶಾಖಕ್ಕೆ ಸುಮಾರು ವರ್ಷಗಳಾದಮೇಲೆ ಆ ಪ್ಲಾಸ್ಟಿಕ್ ಅನ್ನೋದು ಕೆಲವೊಂದು ಪಾರ್ಟ್ಸ್ ಆಗಿಬಿಡುತ್ತೆ, ಮೈಕ್ರೋ ನ್ಯಾನೋ ಪಾರ್ಟ್ಸ್ ಆಗಿ ಇದು ವಿಂಗಡಣೆ ಆಗ್ತದೆ. ಸೊ ಅವಾಗ ಆದಾಗ ಏನಾಗ್ತದೆ ಅಂದರೆ, ಇಡೀ ನಮ್ಮ ಈ ವಾಯುಮಂಡಲ ಏನಿದೆಯೋ ಅದರಲ್ಲಿ ಒಂದು 10-40% ಸೇರಿಕೊಳ್ಳುತ್ತೆ. ಆ ಸೇರಿಕೊಂಡಂಥ ಗಾಳಿನಲ್ಲಿ ಕಲುಷಿತ ಆದಂಥ ಒಂದು ಏನು ಮೈಕ್ರೋ ಮತ್ತು ನ್ಯಾನೋ ಪಾರ್ಟ್ಸ್ ಏನಿದೆಯೋ ಆ ಪ್ಲಾಸ್ಟಿಕ್ಕು, ಅದು ನಾವು ಉಸಿರಾಡಬೇಕಾದ್ರೆ ನಮ್ಮ ಒಂದು ಶ್ವಾಸಕೋಶಗಳ ಮೂಲಕ ರಕ್ತದಲ್ಲಿ ಎಂಟ್ರಿಯಾಗಿ ಅದರಿಂದ ಮಾರಣಾಂತಿಕ ಕಾಯಿಲೆಗಳು, ಇವಾಗ ಏನು ಎಲ್ಲ ಕಾಯಿಲೆಗಳು ನೀವು ನೋಡ್ತಾ ಇದ್ದೀರ ಅದೆಲ್ಲ ಅದರಿಂದನೇ ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಏನು ನಮ್ಮ ಇನ್ನು 60% ಇರುತ್ತೋ ಅದು ಈ ನೀರು ಮುಖಾಂತರ ಅಥವಾ ಚರಂಡಿ ಮುಖಾಂತರ ಕೆರೆ, ಬಾವಿ, ಹಳ್ಳ, ಕೊಳ್ಳಗಳು ಸೇರಿಕೊಂಡು ಅದರಿಂದ ಅಂತರ್ಜಲಕ್ಕೆ ಹೋಗ್ತಾ ಇದೆ. ಆ ಅಂತರ್ಜಲದಲ್ಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿಂದ ಮತ್ತೆ ನಾವು ಆ ನೀರನ್ನ ಯಾವುದೋ ಒಂದು ಬೋರ್ವೆಲ್ ಮುಖಾಂತರ ಎತ್ತಿ ಅದನ್ನು ನಾವು ಕುಡಿಯೋದು, ಇಲ್ಲ ಏನೋ ಒಂದು ಇದಕ್ಕೆ ಉಪಯೋಗಿಸೋದು, ಏನೋ ತೋಟಗಾರಿಕೆಗೆ, ಅದರಿಂದನೂ ನಮಗೆ ಒಂದು 60% ಎಫೆಕ್ಟ್ ಆಗ್ತಾಯಿದೆ. ಸೊ ಇವತ್ತು ಏನಕ್ಕೆ ಬೆಳೆಗಳಾಗ್ತಾ ಇಲ್ಲ ಮತ್ತು ಏನಕ್ಕೆ ಇವತ್ತು ನಮ್ಮ ಭೂಮಿನಲ್ಲಿ ಒಳ್ಳೆ ಫಲವತ್ತತೆ ಸಿಗ್ತಾ ಇಲ್ಲ ಅಂದರೆ ಇದರಿಂದನೇ. ಈ ಏನು ನಮ್ಮ ಅಂತರ್ಜಲದಲ್ಲಿ ಪ್ಲಾಸ್ಟಿಕ್ ಬೆರೀತಾ ಇದೆಯೋ ಇದರಿಂದ ಮನುಷ್ಯನಿಗೂ ಎಫೆಕ್ಟು, ಈ ತೋಟಗಾರಿಕೆ ಬೆಳೆಗಳಿಗೂ ಎಫೆಕ್ಟು. ಅದರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ನೀವು ಇವತ್ತಿನಿಂದ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಇದನ್ನೆಲ್ಲ ಬೇರ್ಪಡಿಸಿ ನಿಮ್ಮಲ್ಲಿ ಬರ್ತಕ್ಕಂಥ ಗಾಡಿಗೆ ಹಾಕಿ.